1995ರವರೆಗೆ ನಮ್ಮ ಟೀಮ್ ಇಂಡಿಯಾ ಜೆರ್ಸಿ ಮೇಲೆ ಕೇವಲ ಒಂದೇ ಒಂದು ಹೆಸರಿತ್ತು, ಇಂಡಿಯಾ. ಯಾವ ಬ್ರ್ಯಾಂಡ್ ಹೆಸರಿಲ್ಲ, ಸ್ಪಾನ್ಸರ್ ಹೆಸರಿಲ್ಲ. ಅದು ನಮ್ಮ ದೇಶವನ್ನು ಪ್ರತಿನಿಧಿಸುವ ಹೆಮ್ಮೆಯ ಜೆರ್ಸಿ ಆಗಿತ್ತು. ಆದರೆ ಅಟ್ ಪ್ರೆಸೆಂಟ್ ಅದೇ ಜೆರ್ಸಿ ಮೇಲೆ ಏನು ಬರೆದಿದೆ? ಇಂಡಿಯಾದ ಜೊತೆಗೆ ಇನ್ನೊಂದು ಹೆಸರು ನಮಗೆ ಕಾಣುತ್ತೆ, ಡ್ರೀಮ್11. ಇನ್ಫ್ಯಾಕ್ಟ್ ನೋಡಿದ ಕೂಡಲೇ ಇಂಡಿಯಾದ ಹೆಸರಿಗಿಂತ ಈ ಹೆಸರೇ ಎದ್ದು ಕಾಣ್ತಾ ಇದೆ. ಆ್ಯಂಡ್ ಈಗ ಕ್ರಿಕೆಟ್ ಮ್ಯಾಚಸ್ ಗ್ರೌಂಡ್ನಲ್ಲಷ್ಟೇ ಅಲ್ಲ, ಮೊಬೈಲ್ ಸ್ಕ್ರೀನ್ನಲ್ಲೇ ಜಾಸ್ತಿ ನಡೀತಾ ಇದ್ದಾವೆ. ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನು ಈಗ ಪ್ಲೇಯರ್ ಆಗಿದ್ದಾನೆ, ಆದರೆ ಗ್ರೌಂಡ್ನಲ್ಲ, ಮೊಬೈಲ್ನಲ್ಲಿ. ಅವನು ತನ್ನದೇ ಆದ ಗೇಮ್ ಆಡ್ತಾ ಇದ್ದಾನೆ, ಫ್ಯಾಂಟಸಿ ಬೆಟ್ಟಿಂಗ್ ಗೇಮ್. 1 ಕೋಟಿ ಗೆಲ್ಲೋ ಆಸೆಯಲ್ಲಿ ಒಂದು ಟೀಮ್ ಮಾಡಿ ₹49 ಎಂಟ್ರಿ ಫೀಸ್ ಕಟ್ಟಿ ಅದೇ 49 ಮತ್ತೆ ವಾಪಸ್ ಬಂದರೆ ಸಾಕು ಅಂತ ಇಡೀ 3 ಅವರ್ಸ್ ಮ್ಯಾಚ್ನ ನೋಡೋದು. ಇದು ಪ್ರೆಸೆಂಟ್ ಕ್ರಿಕೆಟ್ ಫ್ಯಾನ್ಸ್ ಆಡ್ತಿರೋ ಗೇಮ್. ಬಟ್ ಆ ಫ್ಯಾನ್ಸಿಗೇನು ಗೊತ್ತು, ಈ ಆ್ಯಪ್ಗಳೇ ಇವ್ರ ಜೊತೆ ಗೇಮ್ ಮಾಡ್ತಾ ಇದ್ದಾವೆ ಅಂತ. IPL ಟೈಮ್ನಲ್ಲಿ ನೀವು ಮ್ಯಾಚ್ ನೋಡೋದಕ್ಕಿಂತ ಹೆಚ್ಚಾಗಿ ಈ ಅಡ್ವರ್ಟೈಸ್ಮೆಂಟ್ಸ್ನೇ ನೋಡ್ತೀರಾ. ಈ ಆ್ಯಡ್ಗಳಲ್ಲಿ ನಿಮ್ಮ ಫೇವ್ರೇಟ್ ಕ್ರಿಕೆಟ್ ಪ್ಲೇಯರ್ ನಿಮ್ಮ ಎದುರಿಗೆ ಬಂದು ನಿಮ್ಮನ್ನು ಮೋಟಿವೇಟ್ ಮಾಡಿ ಹೋಗ್ತಾ ಇರ್ತಾರೆ. ये मैं कर लेता हूँ, तब तक आप ड्रीम11 पे टीम बनाओ. ये मैं कर लेता हूँ, तब तक आप ड्रीम11 पे टीम बना लो. ये मैं कर लेता हूँ यार, आप जाके ड्रीम11 पे टीम बनाओ ना. ನಿನ್ನ ಕೆಲಸ ನಾನು ಮಾಡ್ತೀನಿ, ನೀನು ಹೋಗಿ ಡ್ರೀಮ್11ನಲ್ಲಿ ಟೀಮ್ ಮಾಡು ಅಂತ. ಡ್ರೀಮ್11, MPL, My11 ಸರ್ಕಲ್ ಇವೆಲ್ಲ ಸ್ಕಿಲ್ ಬೇಸ್ಡ್ ಗೇಮ್ಸ್ ಅಂತ ಹೆಸರು ಹೇಳ್ಕೊಂಡು ಈಸಿಯಾಗಿ ನೀವು ದುಡ್ಡು ಮಾಡ್ಬೋದು ಅನ್ನೋ ಆಸೆಯನ್ನು ಮಾಡ್ತಾ ಇದ್ದಾರೆ. ನೀವು ಬುದ್ಧಿವಂತಿಕೆಯಿಂದ ಆಡಿದರೆ ಕೋಟಿನೂ ಗೆಲ್ಬೋದು ಅಂತ ಹೇಳ್ತಾರೆ. ಆದರೆ ಫ್ಯಾಕ್ಟ್ ಏನು ಗೊತ್ತಾ, ಒಬ್ಬ ಬಿಸಿನೆಸ್ ಮ್ಯಾನ್ ಈ ಫ್ಯಾಂಟಸಿ ಆಟದಲ್ಲಿ ಬಿದ್ದು 2.5 ಕೋಟಿಗೂ ಹೆಚ್ಚು ನಷ್ಟ ಮಾಡ್ಕೊಂಡಿದ್ದಾನೆ. ಕೇವಲ ತೆಲಂಗಾಣದಲ್ಲೇ ಈ ಬೆಟ್ಟಿಂಗ್ ಬಲೆಗೆ ಬಿದ್ದು 1023 ಜನ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಪ್ರತಿದಿನ ಎಲ್ಲೋ ಒಂದು ಕಡೆ ಅನೇಕ ಜನರು ಇದರಿಂದ ಸಫರ್ ಆಗ್ತಾ ಇದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಈ ಫ್ಯಾಂಟಸಿ ಆ್ಯಪ್ಗಳ ಬ್ರ್ಯಾಂಡ್ ಅಂಬಾಸಿಡರ್ಗಳು ಇದನ್ನು ಪ್ರಮೋಟ್ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ನಿಮ್ಮ ಫೇವ್ರೆಟ್ ಪ್ಲೇಯರ್ಸ್. ಇವ್ರು ಚೆನ್ನಾಗಿ ಆಡಬೇಕು ಅಂತ ಫ್ಯಾನ್ಸ್ ಆಗಿ ನಾವು ಚಪ್ಪಾಳೆ ಹಾಕಿ ಇವರನ್ನು ಬೆಳೆಸ್ತಾ ಇದ್ದೀವಿ. ಪ್ರತಿ ಮ್ಯಾಚ್ನು ಗೆಲ್ಲಬೇಕು ಅಂತ ಹೋಮಗಳನ್ನು, ಪೂಜೆಗಳನ್ನು ಮಾಡ್ತಾ ಇದ್ದೀವಿ. ಕೋಲ್ಕತ್ತಾ ಇಸ್ ಪರ್ಫಾರ್ಮಿಂಗ್ ಪೂಜಾ ಅರ್ಚನಾ ಸೊ ದಟ್ ಇಂಡಿಯಾ ಕುಡ್ ಬೀಟ್ ಪಾಕಿಸ್ತಾನ್. ಇಷ್ಟೆಲ್ಲ ಮಾಡ್ತಿರೋ ಫ್ಯಾನ್ಸ್ ಬಗ್ಗೆ ಈ ಕ್ರಿಕೆಟರ್ಸ್ಗೆ ಸ್ವಲ್ಪನೂ ಕಾಳಜಿ ಇಲ್ವಾ? ಅಥವಾ ಈ ಫ್ಯಾಂಟಸಿ ಗೇಮ್ಗಳು ನಿಜವಾಗ್ಲೂ ಸ್ಕಿಲ್ ಬೇಸ್ಡ್ ಗೇಮ್ಸಾ? ಇಷ್ಟು ಓಪನ್ ಆಗಿ ನಡೀತಿರೋ ಈ ಸ್ಕ್ಯಾಮ್ನ ನಿಲ್ಲಿಸಬೇಕು ಅಂದರೆ ಯಾರ ಕೈಯಿಂದ ಸಾಧ್ಯ? ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಒನ್ ಆಫ್ ದಿ ಇಂಡಿಯಾಸ್ ಗ್ರೇಟೆಸ್ಟ್ ಸ್ಕ್ಯಾಮ್ ಬಗ್ಗೆ. ದಟ್ ಈಸ್ ದ ಫ್ಯಾಂಟಸಿ ಕ್ರಿಕೆಟ್.